ಜೈ ಹಿಂದ್ ಎಲ್ಲರಿಗೂ. ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ವಿಜಯಪುರ. ನಾನು ನಿಮ್ಮ ಕೋಚ್ ಶಂಕರ್ ಸರ. ಸ್ನೇಹಿತರೆ ನೋಡ್ಬೋದು, ಈ ತಾನೇ ವೆಬ್ಸೈಟಲ್ಲಿ ಜಾಯಿನ್ ಇಂಡಿಯನ್ ಆರ್ಮಿ ಒಳಗಡೆ ಒಂದು ನೋಟಿಫಿಕೇಶನ್ ಬಿಟ್ಟಾರ. ಏನಪ್ಪಾ ಅಂತಂದ್ರೆ ಭಾಳಷ್ಟು ಜನ ಕಾಯಾಗತ್ತಿದ್ರಿ. ನಾವು ಕೂಡ ವಿಡಿಯೋ ಮಾಡಿ ಹಾಕಿದ್ದೇವೆ ಸೋಷಿಯಲ್ ಮೀಡಿಯಾದಲ್ಲಿ. ಯಾಕಂತಂದ್ರೆ ಲಕ್ಷಾಂತರ ಜನ ಏಜ್ ಆದವರು ಕೂಡ ಆರ್ಮಿಗೆ ಹೋಗ್ಬೇಕಂತೇಳಿ ಎಷ್ಟೋ ಕನಸುಗಳನ್ನು ಕಾಣ್ತಾ ಇದ್ರು. ಸೊ ಅವರಿಗೆಲ್ಲ ಒಂದು ಗುಡ್ ನ್ಯೂಸು ಏನಪ್ಪಾ ಅಂತಂದ್ರೆ 17 ವರ್ಷ 6 ತಿಂಗಳಿಂದ ಏನು ಅಪ್ಲಿಕೇಶನ್ 21 ಲಾಸ್ಟ್ ಏಜ್ ಇತ್ತು, ಇವಾಗ ತಾನೇ ಚೆಕ್ ಎಲಿಜಿಬಿಲಿಟಿ ಒಳಗ ಅದ್ರೊಳಗೆ ಒಂದು ನೋಟಿಫಿಕೇಶನ್ ಒಳಗೆ ಕೊಟ್ಟಾನ ಸ್ನೇಹಿತರೆ. ಏನಪ್ಪಾ ಅಂತಂದ್ರೆ 17 ವರ್ಷ 5 ತಿಂಗಳಿಂದ ಹಿಡ್ಕೊಂಡ 22ನೇ ವಯಸ್ಸಿನ ತನಕ ಅಪ್ಲಿಕೇಶನ್ ಹಾಕ್ಬೋದು. GD ಆಗಿರ್ಬೋದು, ಟ್ರೇಡ್ ಆಗಿರ್ಬೋದು, ಟೆಕ್ನಿಕಲ್ ಆಗಿರ್ಬೋದು, ಆನಂತರ ಟ್ರೇಡ್ಸ್ಮನ್ ಆಗಿರ್ಬೋದು, ಕ್ಲರ್ಕ್ ಆಗಿರ್ಬೋದು. ಇದ್ರೊಳಗೆ ಏನಪ್ಪಾ ಅಂತಂದ್ರೆ ಸ್ನೇಹಿತರೆ ಬಹಳ ಚೆನ್ನಾಗಿ ಕಾಯಕತ್ತಿದ್ರಿ ಏಜ್ 23 ತನಕ ಮಾಡಿದ್ರು ಅಂತೇಳಿ. ಬಟ್ 1 ವರ್ಷ ಅವಕಾಶ ಮಾಡಿಕೊಟ್ಟಾರ. ಇದನ್ನ ಎಲ್ಲರೂ ಸದುಪಯೋಗ ಮಾಡ್ಕೋರಿ. ಅದ್ರ ಜೊತೆಗಿನ ಏನೈತಿ, ಇನ್ನು ಅತಿ ಶೀಘ್ರದಲ್ಲಿ ನೋಟಿಫಿಕೇಶನ್ ಕೂಡ ಬಿಡ್ತಾರ. ಅದ್ರ ಜೊತೆಗಿನ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗ್ತಾವ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರ ಏಜ್ ಇದ್ರೊಳಗ ಒಂದು ಎಕ್ಸಾಂಪಲ್, 1 ಅಕ್ಟೋಬರ್ 2004ರಿಂದ 1 ಏಪ್ರಿಲ್ 2009ರವರೆಗೆ ಅಂತ ಅನ್ಕೋರಿ. ಈ ತರ ಏನು ಡೇಟ್ ಮೆನ್ಷನ್ ಮಾಡಿಲ್ಲ. ಬಟ್ ಮಾಡಿದ್ರು ಕೂಡ ಏನೈತಿ, ನಾ ಪ್ರತಿಯೊಂದು ನಿಮಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಹೊಸಬ್ರು ಇದ್ದೀರ ಅಂದ್ರೆ ಚಾನಲ್ ಅನ್ನು ಫಾಲೋ ಮಾಡ್ಕೊರಿ. ಒಳ್ಳೆ ಹೊಸ ಹೊಸ ಮಾಹಿತಿಯನ್ನು ನಿಮ್ಗೆ ತಲುಪಿಸ್ಕೊಡ್ತೀನಿ ಸ್ನೇಹಿತರೆ. ಏನಾದರೂ ಡೌಟ್ಗಳು ಇದ್ರೆ ಕಮೆಂಟ್ ಮಾಡ್ರಿ. ಮತ್ತು ಅದರ ಜೊತೆಗಿನ ಏನೈತಿ, ಇನ್ನು ಅಗ್ನಿವೀರ ತಡ ಮಾಡಕ್ ಹೋಗ್ಬೇಡ್ರಿ, ನಿಮ್ಮ ತಯಾರಿ ಸ್ಟಾರ್ಟ್ ಮಾಡ್ಕೋರಿ. ಯಾಕಂತಂದ್ರೆ ಈಗ ನೋಡ್ರಿ, ಎಕ್ಸಾಂಪಲ್ ಈಗ ಮಾರ್ಚ್ ಇಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಯ್ತೈತೆ ಅನ್ಕೋರಿ, 1 ತಿಂಗಳ ಅಪ್ಲಿಕೇಶನ್ ಡೇಟ್ ಇರ್ತದ. ನೆಕ್ಸ್ಟ್ ಏನ್ ಮಾಡ್ತಾನೆ, ಏಪ್ರಿಲ್ ತಿಂಗಳೊಳಗೆ ಎಕ್ಸಾಮ್ ಬಿಟ್ಟಂದ್ರ ಏನು ಮಾಡಕ್ ಸಾಧ್ಯ ಆಗುದಿಲ್ಲ. ಸೊ ಇವಾಗಿಂದ ನಿಮ್ ತಯಾರಿ ಸ್ಟಾರ್ಟ್ ಮಾಡ್ಕೋರಿ. ಯಾಕಂದ್ರೆ ಎಷ್ಟೋ ಜನಕ್ಕೆ ಅಗ್ನಿವೀರ ಒಳಗ ಎಕ್ಸಾಮ್ ಆಗಿರ್ಬೋದು, ಮತ್ತು ಫಿಸಿಕಲ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಯಾವ ರೀತಿ ನಾವು ಸಾಲ್ವ್ ಮಾಡಬೇಕು ಮತ್ತು ಅದನ್ನ ಪ್ರಿಪ್ರೇಷನ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ಯಾರಿಗಾದ್ರೂ ಈ ಸಲ ಅಗ್ನಿವೀರ ಆಯ್ಕೆ ಆಗ್ಬೇಕನ್ನೋ ಅನ್ಕೊಂಡಂತ ಅಭ್ಯರ್ಥಿಗಳಿಗೆ ನಮ್ಮ ಸಂಸ್ಥೆ ಒಳಗೆ ಏನೈತಿ 2 ತಿಂಗಳ ತರಬೇತಿ ಬ್ಯಾಚ್ ಇರ್ತದ. ಇದ್ರೊಳಗೆ ಏನಿರ್ತದ, ನಿಮ್ಗೆ ಎಕ್ಸಾಮ್ ತಯಾರಿ ಕೂಡ ಇರ್ತದ, ಅದ್ರ ಜೊತೆಗಿನ ಫಿಸಿಕಲ್ ಟ್ರೈನಿಂಗ್ ಕೂಡ ಇರ್ತದ, ಅದ್ರ ಜೊತೆಗಿನ ಯಾವ ರೀತಿ ಮೆಡಿಕಲ್ ಚೆಕ್ ಮಾಡ್ತಾರ. ಹೋದ್ರೆ ಅಲ್ಲಿ ನೋಡಿರ್ಬೋದು ನೀವು 6x6 ಅಲ್ಲಿ ಮತ್ತು ಅತಿ ಹೆಚ್ಚು ತೆಗೆದಾನ. ಯಾಕಪ್ಪ ಅಂತಂದ್ರ ನಾವು ಸ್ಟಡಿ ಮಾಡೋದ್ಬಿಟ್ಟು ಜಾಸ್ತಿ ಮೊಬೈಲ್ ಅನ್ನ ಬಳಕೆಯನ್ನು ಯೂಸ್ ಮಾಡ್ತೀವಿ. ಸೊ ಅದ್ರಗೋಸ್ಕರ ಏನೈತಿ, ಕಡಿಮೆ ಮೊಬೈಲ್ ಅನ್ನು ಯೂಸ್ ಮಾಡ್ಕೊರಿ. ಯಾಕಂದ್ರೆ ಒಂದು ಒಳ್ಳೆ ಅವಕಾಶನ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಈಗ 22 ವಯಸ್ಸಿನವ್ರು ಏನೈತಿ, ಒಂದು ಒಳ್ಳೆ ಬೆಸ್ಟ್ ಅಪಾರ್ಚುನಿಟಿ ಐತಿ, ಅದನ್ನ ಎಲ್ಲರೂ ಸರಿಯಾಗಿ ಯುಟಿಲೈಸ್ ಮಾಡ್ಕೊರಿ. ಸೊ ಇನ್ನೇನು ಎಕ್ಸಾಮ್ ತಡ ಮಾಡಕ್ ಹೋಗ್ಬೇಡ್ರಿ. ಎಕ್ಸಾಮ್ ತಯಾರಿ ಏನೈತಿ, ಭರ್ಜರಿ ತಯಾರಿ ಮಾಡ್ಬೇಕಾಗತ್ತೆ ನೀವು. ಸೊ ಏನಾದ್ರೂ ನಿಮಗೆ ಎಕ್ಸಾಮ್ ಅಲ್ಲಿ ನಿಮ್ಗೆ ಟಫ್ ಹಾಕಿತ್ತು, ಸ್ಕೋರ್ ಮಾಡ್ಕೊಳ್ಳೋದು ಆಗ್ಲಿಲ್ಲ ಅಂದ್ರೆ ನಮ್ಮ ಕಡೆಗೆ ಬಂದು ಜಾಯ್ನ್ ಆಗಿರಿ. 100% ನಿಮ್ಗೆ ಎಕ್ಸಾಮ್ ಸ್ಕೋರ್ ಅನ್ನ ಜಾಸ್ತಿ ಮಾಡ್ಕೊಡ್ತೀವಿ. ಮತ್ತು ಅದರ ಜೊತೆಗೆ ನಾವು ಫಿಸಿಕಲ್ ಕೂಡ ಎಕ್ಸಲೆಂಟ್ ಪಾಸ್ ಆಗಬೇಕು. ಮತ್ತು ಅದ್ರ ಜೊತೆಗೆ ಇನ್ನೊಂದು ಗೊತ್ತಿರಲಿ, RRB ಗ್ರೂಪ್ ಡಿ ಕೂಡ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ಯಾವು. ಯಾರಿಗಾದ್ರೂ RRB ಗ್ರೂಪ್ ಡಿ ಕೂಡ ನಿಮಗೆ ಎಕ್ಸಾಮ್ ತಯಾರಿ ಬೇಕಾಗಿದ್ರೆ ಅದ್ರೂ ಕೂಡ ಸ್ಟಾರ್ಟ್ ಐತಿ. ಮತ್ತು ಅದ್ರ ಜೊತೆಗೆ ಈಗ ಅತಿ ಶೀಘ್ರದಲ್ಲಿ ಮತ್ತಿನ್ನ ಟಿ ಆರ್ ರ್ಯಾಲಿ ಕೂಡ ಸ್ಟಾರ್ಟ್ ಆಗ್ತಾವ. ಟಿ ಆರ್ ರ್ಯಾಲಿ ಕೂಡ ನಮ್ಮ ಅಕಾಡೆಮಿ ಒಳಗ ಲಾಸ್ಟ್ 4:45 ಕೊಟ್ಟು ಹೋಗ್ಯಾರ ಟೈಮಿಂಗ್. ನಿಮಗೆ ಏನಾದ್ರು ಟಿ ಆರ್ ರ್ಯಾಲಿ ಒಳಗ ಟ್ಯುಟೋರಿಯಲ್ ಆರ್ಮಿ ಒಳಗಡೆ ನೀವು ಏನಾದ್ರು ಬಯಸೋರು ಇದ್ರಪ್ಪ ಅಂತಂದ್ರ ಅದನ್ನು ಕೂಡ ಟ್ರೈನಿಂಗ್ ಇರ್ತದ. ನಮ್ಮಲ್ಲಿ ಫಿಸಿಕಲ್ ಟ್ರೈನಿಂಗ್ ಮತ್ತು CET ಕೋಚಿಂಗ್ ಇರ್ತದ. ನಿಮಗೆ ಒಂದು ಒಳ್ಳೆ ಅವಕಾಶ ಐತಿ. ಈ ಏಜ್ ಒಳಗೆ ನೀವು ಎಲ್ಲರೂ ಯುಟಿಲೈಸ್ ಮಾಡ್ಕೋಬಹುದು. ಈ ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಶೇರ್ ಮಾಡ್ರಿ. ಮತ್ತು ನಿಮಗೆ ಯಾರಾದ್ರೂ ಭಾವಿ ಅಗ್ನಿವೀರರ ಸೈನಿಕರಾಗಬೇಕು, ಹೊರಹೊಮ್ಮಬೇಕು ಮತ್ತು ಏಜ್ ಕನ್ಫ್ಯೂಸ್ ಇರ್ತಲ್ಲ ಅಂತ ಅಭ್ಯರ್ಥಿಗಳಿಗೆ ಈ ವಿಡಿಯೋನ ಶೇರ್ ಮಾಡ್ರಿ. ನಾನು ಕೂಡ ಈ ವಿಡಿಯೋದಾಗ ಮೆನ್ಷನ್ ಮಾಡಿರ್ತೀನಿ ಯಾವ ರೀತಿ ಚೆಕ್ ಮಾಡಬೇಕು ಮತ್ತು ಯಾವ ರೀತಿ ನಾವು ನೋಡಬೇಕು. ಮತ್ತು ಒಂದು ನಿಮ್ಮ ಡೇಟ್ ಆಫ್ ಬರ್ತ್ ಕೂಡ ಹಾಕ್ರಿ, ಯಾವ ಡಿಸ್ಟಿಕ್ ಅಂತೇಳಿ ಹಾಕ್ರಿ. ನಿಮ್ಗೆ ಇಲ್ಲಿ ಪ್ರತಿಯೊಂದು ನಿಮ್ಮ ಮಾಹಿತಿ ಸಿಗ್ತದ. ಇಲ್ಲಿ ಮತ್ತು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಿ. ಓಕೆ, ಜೈ ಹಿಂದ್, ಒಂದೇ ಮಾತ್ರ.